ನಮಸ್ತೆ ಕರ್ನಾಟಕ. ಸಾನು ಬಾಮ ಇಲ್ಲಿ. ಅಜ್ಜಿ ಬಂದೆ. ಪುರೋಹಿತರೆ, ಇವಳೇ ನಮ್ಮನೆ ಸೊಸೆ ಸಾನ್ವಿ. ಸಾಕ್ಷಾತ್ ಮಹಾಲಕ್ಷ್ಮಿ ಇದ್ದಾಗಿದ್ದಾಳಮ್ಮ. ಸರಿ, ಪೂಜೆಗೆ ಹೊತ್ತಾಯಿತು. ನಿಮ್ಮ ಮೊಮ್ಮಗನನ್ನು ಕರಿತೀರಾ? ಪೂಜೆ ಶುರು ಮಾಡೋಣ. ಭರತ, ರಾಮ್ ಎಲ್ಲಿ? ಅದು ಅಜ್ಜಿ ಇಲ್ಲೇ ಇರಬೇಕು, ನಾನು ನೋಡ್ತೀನಿ. ಇರು ಭರತ, ನಾನು ಕರ್ಕೊಂಡು ಬರ್ತೀನಿ. ನೀನು ಹೋಗಿ ಮತ್ತೆ ಲೇಟ್ ಮಾಡೋದು ಬೇಡ. ಸರಿ, ಬಂದೇ ಇರಿ ಪುರೋಹಿತರೆ, ನಾನು ಕರ್ಕೊಂಡು ಬರ್ತೀನಿ ಅಂತ ರಾಜೇಶ್ ಹೋಗ್ತಾರೆ. ರಾಮ್, ಏನು ನೀನು ಫೋನ್ ಹಿಡ್ಕೊಂಡು ನಿಂತಿದೀಯಾ? ಎಲ್ಲ ಅಲ್ಲಿ ನೀನು ಕಾಯ್ತಿದ್ದಾರೆ, ಬಾ. ಸರಿ ಚಿಕ್ಕಪ್ಪ, ಬಂದೆ. ಒಂದು ಇಂಪಾರ್ಟೆಂಟ್ ಕಾಲ್ ಇದೆ. ಸರಿ ಸರಿ, ಬಾ ಇವಾಗ ಅಂತ ಇಬ್ಬರು ಒಳಗಡೆ ಹೋಗ್ತಾರೆ. ಸಾನು ಮತ್ತು ರಾಮ್ ಇಬ್ಬರು ಪೂಜೆಗೆ ಕೂತಿರ್ತಾರೆ. ಸಾನುಗೆ ಪೂಜೆ ಕಡೆ ಗಮನವೇ ಇರಲ್ಲ. ಪದೇ ಪದೇ ಬಾಗಿಲ ಕಡೆ ನೋಡ್ತಿರ್ತಾಳೆ. ಕಂದ, ಯಾಕೇನಾಯಿತು? ಎಲ್ಲಿದೆ ನಿನ್ನ ಗಮನ? ಯಾಕೆ ಒಂಥರ ಇದೆಯಾ? ಅದು ರಾಮ್, ಮನೆಯವರು ಇನ್ನೂ ಬಂದಿಲ್ಲ. ನಾನು ಕೂಡ ಬೆಳಗ್ಗೆಯಿಂದ ಕಾಲ್ ಮಾಡಿಲ್ಲ. ಅದಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಾರಾ? ಬೆಂಗಳೂರು ಟ್ರಾಫಿಕ್ ಬಗ್ಗೆ ನಿನಗೆ ಗೊತ್ತಲ್ವಾ? ಬರ್ತಾರೆ. ಸಂಕೇತ್ ರಾಮ್ ಕಿವಿ ಬಳಿ ಬಾಗಿ, ಏನು ರಾಮ್ ಇದು ಪೂಜೆಗೆ ಹೊತ್ತಲ್ಲಿ ಮಾತು? ಸುಮ್ಮನೆ ಕೂತ್ಕೊ ಮಾರಾಯ. ಅಜ್ಜಿ ತಾತ ಅವಾಗಿಂದ ನೋಡ್ತಿದ್ದಾರೆ. ಅದು ಏನಿದ್ರು ರೂಮಲ್ಲಿ ಮಾತಾಡು ಮಾರಾಯ, ಇವಾಗ ಸ್ವಲ್ಪ ಸುಮ್ಮನೆ ಇರು. ರಾಮ್ ಒಮ್ಮೆ ಸಂಕೇತ್ನ ಗುರಾಯಿಸಿ ತಾತನ ಕಡೆ ನೋಡಿ ಸುಮ್ಮನೆ ಪೂಜೆ ಕಡೆ ಗಮನ ಕೊಡ್ತಾನೆ. ರಾವ್ ಫ್ಯಾಮಿಲಿ ಚಕ್ರವರ್ತಿ ಮನೆಯ ಎದುರುಗಡೆ ಬಂದು ನಿಲ್ಲುತ್ತೆ. ನೋಡಿ, ನಿಮ್ಮಿಂದ ಲೇಟ್ ಆಯಿತು. ಆವಾಗಲೇ ಪೂಜೆ ಸ್ಟಾರ್ಟ್ ಆಗಿದೆ ಅನಿಸುತ್ತೆ. ಬೀಗರಾಗಿ ನಾವೇ ಲೇಟಾಗಿ ಬಂದಿದ್ದೀವಿ. ನಮ್ಮ ಬಗ್ಗೆ, ಸಾನು ಬಗ್ಗೆ ಏನು ತಿಳ್ಕೊತಾರೆ ಅವರು? ಸರಸ್ವತಿ, ಏನೂ ಆಗಲ್ಲ. ನಿನ್ನ ಮಕ್ಕಳಿಗೆ ಬೈಬೇಡ ಆಯಿತಾ? ವಿಶ್ವನಾಥ್, ನನ್ನ ಫ್ರೆಂಡ್, ಅವನಿಗೆ ಅರ್ಥ ಆಗುತ್ತೆ. ಟ್ರಾಫಿಕಲ್ಲಿ ಲೇಟ್ ಆಯಿತು ಅಂತ ಹೇಳಿದ್ರೆ ಆಯಿತು. ಏನೋ ಒಂದು, ಸಾನಿಗೇನು ತೊಂದರೆ ಆಗದೆ ಇದ್ದರೆ ಆಯಿತು. ಅಮ್ಮ, ಹಾಗೆಲ್ಲ ಏನೂ ಆಗಲ್ಲ. ಇವಾಗ ನಡೀರಿ, ಎಲ್ಲ ಒಳಗಡೆ ಹೋಗೋಣ ಅಂತ ರಾಜಶೇಖರ್ ಹೇಳ್ತಾರೆ. ಸಾನು ಪದೇ ಪದೇ ಬಾಗಿಲ ಕಡೆ ನೋಡ್ತಾನೆ ಇರ್ತಾಳೆ. ಬಾಗಿಲ ಹತ್ತಿರ ನಿಂತವ್ರು ನೋಡಿ ಖುಷಿಯಿಂದ ಅಣ್ಣ ಅಂತ ಕರೀತಾಳೆ. ಸಾನು ಕರೆದದ್ದು ನೋಡಿ ಎಲ್ಲ ಒಮ್ಮೆ ಬಾಗಿಲ ಕಡೆ ನೋಡ್ತಾರೆ. ಸಾನು ಇನ್ನೇನು ಹೇಳಬೇಕು. ಪುರೋಹಿತರು, ಪೂಜೆ ಮಧ್ಯೆ ಹೇಳಬೇಡಿ, ಆಮೇಲೆ ಹೋಗಿ ಮಾತಾಡಿಸಿ ಅಂತ ಹೇಳ್ತಾರೆ. ಸಾನು ಹಾಂ ಅಂತ ಖುಷಿಯಿಂದ ತಲೆ ಆಡಿಸಿ ಪೂಜೆ ಕಡೆ ಗಮನ ಕೊಡ್ತಾಳೆ. ರಾಮ್ಗೆ ಸಾನು ನಗು ನೋಡಿ ಖುಷಿಯಾಗುತ್ತೆ. ಲಕ್ಷ್ಮಿ ಹಾಗೂ ಪವಿತ್ರ ಹೋಗಿ ಸಾನು ಮನೆಯವರನ್ನು ಮಾತಾಡಿಸಿ ಪೂಜೆ ಇರೋ ಕಡೆ ಕರ್ಕೊಂಡು ಬರ್ತಾರೆ. ಪೂಜೆ ಎಲ್ಲ ಮುಗಿದು ಪುರೋಹಿತರಿಗೆ ತಾಂಬೂಲ ಕೊಟ್ಟು ಕಳಿಸ್ತಾರೆ. ಪೂಜೆ ಮುಗಿದ ತಕ್ಷಣ ಸಾನು ತನ್ನ ಅಣ್ಣಂದಿರ ಬಳಿ ಹೋಗಿ ತಪ್ಪಿಕೊಂಡು ಮಿಸ್ ಯು ಅಣ್ಣ ಅಂತ ಹೇಳ್ತಾಳೆ. ಏ ಸಾನು, ಏನಾಯಿತು? ಯಾಕೆ ಅಳ್ತಿದ್ಯಾ? ಇಲ್ಲಿ ನೋಡು ಅಂತ ಅಭಿಷೇಕ್ ಅವಳನ್ನು ದೂರ ಸರಿಸ್ತಾನೆ. ಸಾನು ಅಳು ನೋಡಿ ಮನೆಯವರಿಗೆ ಟೆನ್ಷನ್ ಆಗುತ್ತೆ. ಏನಾಯಿತು ಸಾನು, ಏನಾದರೂ ಸಮಸ್ಯೆನಾ ಅಂತ ಅಭಿನಯ ಕೇಳ್ತಾನೆ. ಹಾಗೆಲ್ಲ ಏನಿಲ್ಲ ಅಭಿ, ಅಣ್ಣ ನಿಮ್ಮಿಬ್ಬರನ್ನ ಮಿಸ್ ಮಾಡಿಕೊಂಡೆ, ಅದಕ್ಕೆ ಅಳು ಬಂತು ಅಷ್ಟೇನಾ ಸಾನು? ನಮಗೆಲ್ಲ ಎಷ್ಟು ಗಾಬರಿ ಆಯಿತು ಗೊತ್ತಾ? ನೋಡಿ ಅಕ್ಕ, ಅವಳಿಗೆ ಅವಳ ಅಣ್ಣಂದರು ಮಾತ್ರ ಮುಖ್ಯ. ನಾನು ನೀವೆಲ್ಲ ಅವಳಿಗೆ ನೆನಪಿಲ್ಲ. ಬನ್ನಿ ಹೋಗೋಣ ನಾವು. ಚಿಕ್ಕಮ್ಮ, ನಾನು ಹಾಗೆ ಹೇಳಿಲ್ಲ ಆಯಿತಾ? ನೀವು ಮುಖ್ಯನೇ, ಆದರೆ ಎಲ್ಲರಿಗಿಂತ ಅಣ್ಣ, ಅಭಿ ಅಣ್ಣ ಮುಖ್ಯ ಅಷ್ಟೇ. ನೀವೆಲ್ಲ ಹೇಗಿದ್ದೀರಾ? ರಮೇಶ್, ನಾವೆಲ್ಲ ಸೂಪರ್ ಪುಟ್ಟ. ನೀನು ಮನೇಲಿಲ್ಲ ಅಂತ ಅಷ್ಟೇ ಬೇಜಾರು ಆಯಿತಾ? ಹ್ಞೂ ಡ್ಯಾಡ್. ಆಯಿತು, ನಮ್ಮದೇ ತಪ್ಪಾಯಿತು. ಸರಿ, ನೀನು ಹೇಗಿದೆಯಾ ಸಾನು? ಎಲ್ಲ ಓಕೆ ಅಲ್ವಾ? ಹ್ಞೂ ಓಕೆ ಚಿಕ್ಕಮ್ಮ. ನೀನು ಅಮ್ಮ ನನ್ನ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಬೇಡಿ, ನಾನು ಆರಾಮಾಗಿದ್ದೀನಿ ಆಯಿತಾ? ಲಕ್ಷ್ಮಿಯಮ್ಮ, ಪವಿಯಮ್ಮ ನಿಮ್ಮಿಬ್ಬರ ಥರಾನೇ ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ನೀನು ಚೆನ್ನಾಗಿದ್ದರೆ ಆಯಿತು ಅಷ್ಟೇ ನಮಗೆ ಬೇಕಾಗಿದ್ದದ್ದು. ನಮ್ಮ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಅದಕ್ಕೆ ನಾವು ಹೋಗಿ ತಪ್ಕೊಳ್ತಾಳೆ. ಹೋಗಿ ಸಾನು, ಇವಾಗ ನನ್ನ ಮಾತಾಡಿಸ್ತಾ ಇದೆಯಾ ಅಲ್ವಾ? ನಿನಗೆ ನನ್ನ ನೆನಪೇ ಇಲ್ಲ ಅಲ್ವಾ? ಹಾಗೆಲ್ಲ ಏನೂ ಇಲ್ಲ, ನನ್ನ ಮುದ್ದು ಅದಕ್ಕೆ ಅಲ್ವಾ ನೀವು? ಸ್ವಲ್ಪ ನಗಿ ನೋಡೋಣ ಅಂತ ಕಚಗುಳಿ ಕೊಡ್ತಾಳೆ.
ಪವಿತ್ರ, ಸಾನು ಅವರನ್ನು ಹಾಗೆ ಮಾತಾಡಿಸ್ತಾ ಇರ್ತೀಯಾ ಅಥವಾ ಊಟ ಮಾಡಿಸ್ತೀಯಾ? ನೀನು ರಾಮ್ ಇಬ್ಬರು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಮೊದಲು ಊಟ ಆಮೇಲೆ ಮಾತು. ಹ್ಞೂ, ಸರಿಯಾಗಿ ಹೇಳಿದೆ ಪವಿತ್ರ. ನಂದ ಎಲ್ಲ ಊಟಕ್ಕೆ ಬನ್ನಿ ಅಂತ ಎಲ್ಲ ಊಟಕ್ಕೆ ಹೋಗ್ತಾರೆ. ಮನೆಯವರು ಎಲ್ಲ ಡೈನಿಂಗ್ ಹಾಲಲ್ಲಿ ಸೇರಿರ್ತಾರೆ. ಒಟ್ಟಿಗೆ 20 ಜನ ಕೂತು ಊಟ ಮಾಡುವಂಥ ಡೈನಿಂಗ್ ಟೇಬಲ್ ಅದು. ಮನೆಯವರೆಲ್ಲರೂ ಊಟಕ್ಕೆ ಕೂತಿದ್ದಾರೆ. ಲಕ್ಷ್ಮಿ ಮತ್ತು ಪವಿತ್ರ ಅವರು ಕೆಲಸದವ್ರ ಜೊತೆ ಊಟಕ್ಕೆ ಬಡಿಸ್ತಿದ್ದಾರೆ. ಸಾನು, ಅಮ್ಮ ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ ಇವತ್ತು. ಪವ್ಯಮ್ಮ, ನೀವು ಬನ್ನಿ ಕೂತ್ಕೊಳ್ಳಿ ಅಂತ ಕರೀತಾಳೆ. ಇಲ್ಲ ಸಾನು, ನೀನು ಇವತ್ತೆಲ್ಲರ ಜೊತೆ ಊಟ ಮಾಡು, ನಾವು ಬಡಿಸ್ತೀವಿ ಇವತ್ತಂತ ಪವಿತ್ರ ಅವಳನ್ನು ರಾಮ್ ಪಕ್ಕ ಕೂರಿಸ್ತಾರೆ. ಊಟಕ್ಕೆ ತುಂಬ ವಿಧದ ಅಡುಗೆ ಮಾಡಿರ್ತಾರೆ. ಎಲ್ಲರ ಮಾತು ಹರಟೆಯಲ್ಲಿ ಭರ್ಜರಿ ಊಟ ಮಾಡ್ತಾರೆ. ಊಟ ಆದ ನಂತರ ಎಲ್ಲ ಲಿವಿಂಗ್ ಏರಿಯಾದಲ್ಲಿ ಮಾತಾಡ್ತಾ ಇರ್ತಾರೆ. ಸಾನು ಮಾತ್ರ ತನ್ನ ಅತ್ತೆಯರಿಗೆ ಊಟಕ್ಕೆ ಬಡಿಸಿ ಅವರ ಜೊತೆ ಕೂತ್ಕೊಳ್ತಾಳೆ. ಲಕ್ಷ್ಮಿ, ಸಾನು, ನಾವು ಊಟ ಮಾಡ್ತೀವಿ, ನೀನು ಹೋಗಿ ನಿನ್ನ ಮನೆಯವ್ರ ಜೊತೆ ಮಾತಾಡು. ಹೌದು ಸಾನು, ನೀನು ಹೋಗು, ನಾವು ಊಟ ಮಾಡಿ ಬರ್ತೀವಿ. ಅಮ್ಮ, ನೀವು ಬಾಯಿ ಮಾತಿಗೆ ಮಾತ್ರ ಮಗಳು ಅಂತೀರಾ ಅಲ್ವಾ? ಸಾನು, ನಾವ್ಯಾವಾಗ ಹಾಗೆ ಹೇಳಿದ್ವಿ? ಮತ್ತೆ ಏನಮ್ಮ, ನಾನು ನನ್ನ ಅಮ್ಮಂದಿರಿಗೆ ತಾನೇ ಊಟಕ್ಕೆ ಬಡಿಸಿದ್ದು. ಅಕ್ಕ, ನೀವು ಸುಮ್ಮನೆ ಇರಿ, ಅವಳಿಗೆ ಯಾಕೆ ಬೇಜಾರು ಮಾಡೋದು, ಅವಳು ಇಲ್ಲೇ ಇರಲಿ. ಮೂವರು ಮಾತಾಡ್ತಾ ಊಟ ಮಾಡ್ತಾರೆ. ಮನೆಯವರಿಗೆ ಅವರನ್ನು ನೋಡಿ ಖುಷಿ ಆಗುತ್ತೆ. ರಮೇಶ್ ರಾಜೇಶ್ ಬಳಿ, ನೋಡಿ ಸಾನು ಬಂದ ಒಂದೇ ದಿನಕ್ಕೆ ನಮ್ಮನ್ನು ಎಷ್ಟು ಹಚ್ಕೊಂಡಿದ್ದಾಳೆ. ಅದರಲ್ಲೂ ಲಕ್ಷ್ಮಿ ಮತ್ತು ಪವಿತ್ರ ಬಗ್ಗೆ ತುಂಬ ಕೇರ್ ಮಾಡ್ತಾಳೆ. ಹ್ಞೂ ಅಣ್ಣ, ಸಾನುನ ನೋಡಿದರೆ ತುಂಬ ಖುಷಿಯಾಗುತ್ತೆ. ಬಂದು ಒಂದೇ ದಿನದಲ್ಲಿ ನಮಗೆ ಈ ಮನೆಗೆ ಹೊಂದ್ಕೊಂಡಿದ್ದಾಳೆ. ಈ ಮನೆಗೆ ಪರ್ಫೆಕ್ಟ್ ಸೊಸೆ ಅವಳು. ಮತ್ತು ಅವಳು ಯಾರ ಮೊಮ್ಮಗಳು ಹೇಳು? ನನ್ನ ಫ್ರೆಂಡ್ ನಂದ. ರಾಜೇಶ, ಅವನ ಗುಣನೇ ಅವಳಿಗೂ ಬಂದಿದೆ. ಹ್ಞೂ ಅಪ್ಪ, ನೀವು ಹೇಳಿದ್ದು ನಿಜ. ಸಾನು ಮನೆಯವರಿಗೆ ಅವರ ಮಾತು ಕೇಳಿ ತುಂಬ ಖುಷಿಯಾಗುತ್ತೆ. ಜಾನಕಿ, ಸರಸ್ವತಿ ಇವತ್ತಿನ ಅಲಂಕಾರ ಎಲ್ಲ ಸಾನುನೇ ಮಾಡಿದ್ದು ಅಂತ ಹೇಳ್ತಾರೆ. ಹೌದಾ, ತುಂಬ ಚೆನ್ನಾಗಿ ಮಾಡಿದ್ದಾಳೆ ಅಂತ ಖುಷಿ ಪಡ್ತಾರೆ. ರಾಮ್ಗೂ ಸಾನುನ ಎಲ್ಲ ಹೊಗಳೋದು ನೋಡಿ ತುಂಬ ಖುಷಿಯಾಗುತ್ತೆ. ಊಟ ಆದ ನಂತರ ಸಾನು ತನ್ನ ಅಣ್ಣಂದಿರ ಮಧ್ಯೆ ಬಂದು ಕೂತ್ಕೊತಾಳೆ. ಹೇಮಾ, ಸಾನು, ತುಂಬ ಸಂತೋಷ ಆಯಿತು, ನೀನು ಈ ಮನೆಗೆ ಇಷ್ಟು ಬೇಗ ಹೊಂದ್ಕೊಳ್ತೀಯ ಅಂತ ನಾವು ಯಾರೂ ಯೋಚನೆ ಕೂಡ ಮಾಡಿರಲಿಲ್ಲ. ಹ್ಞೂ ಸಾನು, ಅಕ್ಕ ಹೇಳ್ತಾ ಇರೋದು ನಿಜ. ನೀನು ಹೊರಗಡೆ ಜನ ಜೊತೆ ಅಷ್ಟು ಸುಲಭವಾಗಿ ಬೆರೆಯಲ್ಲ. ಅಮ್ಮ, ಚಿಕ್ಕಮ್ಮ ಇವರು ಯಾರು ಬೇರೆಯವರಲ್ಲ ಅಲ್ವಾ, ನನ್ನ ಮನೆಯವರು ತಾನೇ. ಸರಸ್ವತಿ, ಹ್ಞೂ ಕರೆಕ್ಟಾಗಿ ಹೇಳ್ದೆ ಸಾನು, ಇದೇ ಥರ ಇರಬೇಕು ಯಾವಾಗಲೂ. ಹ್ಞೂ ಅಜ್ಜಿ, ಹಾಗೆ ಇರ್ತೀನಿ ಆಯಿತಾ ಅಂತ ನಗ್ತಾಳೆ. ವಿಶ್ವನಾಥ್ ಅವರು ಅಭಿ ಹಾಗೂ ಅಭಿಷೇಕ್ ಕಡೆ ನೋಡಿ, ಯಾಕೆ ನೀವು ಏನು ಮಾತಾಡ್ತಾ ಇಲ್ಲ? ಅಭಿ, ಹಾಗೆಲ್ಲ ಏನಿಲ್ಲ ತಾತ. ವಿಶ್ವ ಅವರಿಗೆ ಸಾನು ಜೊತೆ ಸಪ್ರೇಟಾಗಿ ಮಾತಾಡಬೇಕು, ನೀವೆಲ್ಲ ಏನು ತಿಳ್ಕೊತೀರಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾಕಿಷ್ಟು ಯೋಚನೆ? ನಿಮ್ಮ ತಂಗಿ ಜೊತೆ ನೀವು ಮಾತಾಡಲಿಕ್ಕೆ ನಮ್ಮ ಪರ್ಮಿಷನ್ ಯಾಕೆ? ಹೋಗಿ ಮಾತಾಡಿ. ಅಭಿ ಮತ್ತು ಅಭಿನಯ ರಾಮ್ ಕಡೆ ನೋಡ್ತಾರೆ. ಅದನ್ನು ಗಮನಿಸಿದ ವಿಶ್ವನಾಥ್, ಏನು ರಾಮ್ ಕಡೆ ನೋಡ್ತೀರಾ? ಏನು ಅವನ ಪರ್ಮಿಷನ್ ಬೇಕಾ? ರಾಮ್, ಏನು ಸಾನು ಜೊತೆ ಮಾತಾಡಲಿಕ್ಕೆ ನಿನ್ನ ಪರ್ಮಿಷನ್ ಬೇಕಾ? ತಾತ, ನಾನು ಯಾವಾಗ ಹೇಳಿದೆ? ಅವಳಿಗೆ ಯಾರ ಜೊತೆ ಬೇಕಾದರೂ ಮಾತಾಡೋ ರೈಟ್ಸ್ ಇದೆ. ಅದರಲ್ಲೂ ಅವರು ಅವಳ ಅಣ್ಣಂದಿರು. ಸಾನು, ಹೋಗು ರೂಮ್ಗೆ ಕರ್ಕೊಂಡು. ಹಾಂ ರಾಮ್ ಅಂತ ಅಣ್ಣ ಅದಕ್ಕೆ ಬನ್ನಿ ಹೋಗೋಣ ಅಂತ ಮೂವರನ್ನು ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ಹೇಮಾ, ನಿನ್ನೆ ಜಾನು ಇಲ್ಲಿ ಬಂದಾಗ ಮೂವರು ಅವರಾಗೇ ಇಲ್ಲ. ಊಟ ತಿಂಡಿ ಕರೆಕ್ಟಾಗಿ ಮಾಡಿಲ್ಲ ಪಾರ್ವತಿ. ಹ್ಞೂ, ನಿನ್ನೆ ಮಧ್ಯರಾತ್ರಿ ತನಕ ಟೆರೇಸ್ ಮೇಲೆ ಇದ್ದಾರೆ. ಸರಸ್ವತಿ, ಬೆಳಿಗ್ಗೆ ಇಲ್ಲಿ ಬರೋದು ಅಂತ ಇಷ್ಟು ಬೇಗ ರೆಡಿಯಾಗಿದ್ದಾರೆ ಗೊತ್ತಾ? ಅವಳ ಅಣ್ಣಂದಿರಿಗೆ ಅವಳಂದರೆ ಪ್ರಾಣ. ಚಿಕ್ಕ ವಯಸ್ಸಿನಿಂದ ಅವಳನ್ನು ಬಿಟ್ಟು ಇರಲಿಲ್ಲ. ಹ್ಞೂ ಅಜ್ಜಿ, ನನಗೆ ನಿನ್ನೆನೇ ಗೊತ್ತಾಯಿತು ಅವ್ರ ನಡುವೆ ಇರೋ ಬಾಂಡಿಂಗ್ ಬಗ್ಗೆ. ನಿನ್ನೆ ರಾತ್ರಿ ಕಂದ ಅಳ್ತಾ ಇದ್ದಾಳೆ. ಏನು ಬಾಮ ಇದಾ ನಮಗೆ ವಿಷಯ
ಹೇಳೋದೇ ಇಲ್ಲ. ನಮ್ಗೆ ಯಾರಿಗೂ ಯಾಕೆ ಹೇಳಿಲ್ಲ ನೀನು? ಹ್ಞೂ ಬ್ರೋ, ಅದಕ್ಕೆ ಯಾಕೆ ಅಳ್ತಾ ಇದ್ರು? ಒಂದು ನಿಮಿಷ ಇಬ್ಬರು ಸುಮ್ಮನೆ ಇರ್ತೀರಾ? ನನಗೆ ಮಾತಾಡೋಕೆ ಬಿಡಿ ಮೊದಲು. ಕಂದ, ಅವಳು ಮೊಬೈಲ್ ಇರಲಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ಲು. ಹ್ಞೂ ನನ್ನ ಹತ್ರ ಹೇಳಿದ್ಲು ಅಂತ ಸೌಮ್ಯ ಹೇಳ್ತಾಳೆ. ರಾಮ್ ಸೌಮ್ಯನ ಒಮ್ಮೆ ಗುರಾಯಿಸ್ತಾನೆ. ಸೌಮ್ಯ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ರಾಮ್ ಹೇಳ್ತಾ ಇದ್ದಾನಲ್ವಾ? ಆಯಿತು ಬಿಡಿ, ನಾನು ಸುಮ್ಮನೆ ಇರ್ತೀನಿ ಅಂತ ಮೂಗು ಮುರಿತಾಳೆ. ನಿಧಾನ ಅಕ್ಕ, ಮೂಗು ಹಾಗೆ ಆದರೆ ಕಷ್ಟ ಅಂತ ಭರತ್ ನಗ್ತಾನೆ. ಸರಿಯಾಗಿ ಹೇಳಿದೆ ಬಾಮೈದ ನೀನು ಅಂತ ಸಂಗೀತ್ ಕೂಡ ನಗ್ತಾನೆ. ನೀವೆಲ್ಲ ಸ್ವಲ್ಪ ಸುಮ್ಮನೆ ಇರ್ತೀರಾ? ರಾಮ್, ನೀನು ಹೇಳು, ಸಾನು ಯಾಕೆ ಅಳ್ತಾ ಇದ್ಲು? ನೀನು ನಮ್ಗೆ ಯಾಕೆ ಹೇಳಿಲ್ಲ? ಚಿಕ್ಕಮ್ಮ, ನೀವು ಗಾಬರಿ ಆಗುವಾಗ ಏನಿಲ್ಲ, ಅವಳಿಗೆ ಅಣ್ಣಂದಿರ ನೆನಪಾಗ್ತಾಯಿದ್ರು, ಅವ್ರ ಹತ್ರ ಮಾತಾಡಬೇಕು ಅಂತ ಅಳ್ತಾ ಇದ್ಲು. ರಮೇಶ್, ಅಷ್ಟೇನಾ ರಾಮ್? ನಾವೆಲ್ಲ ಹೆದರು ಹೋದ್ವಿ. ವಿಶ್ವ, ನಾನು ಯಾಕೆ ನೀನು ಹೇಳಿದ ತಕ್ಷಣ ಮದುವೆಗೆ ಒಪ್ಪಿತ್ತು? ಗೊತ್ತಿದೆ ಕಾರಣ, ಅವರೊಬ್ಬರನ್ನೊಬ್ಬರು ಬಿಟ್ಟಿರಲ್ಲ. ನೀವು ಆದರೆ ನಮಗೆ ಚೆನ್ನಾಗಿ ಗೊತ್ತು, ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ. ನಂದ, ನೀನೇನು ಯೋಚನೆ ಮಾಡಬೇಡ ಆಯಿತಾ ಸಾನು ಬಗ್ಗೆ. ಲಕ್ಷ್ಮಿ, ಹ್ಞೂ ಮಾವ, ಹೇಳ್ತಾ ಇರೋದು ನಿಜ, ನೀವು ಏನು ಯೋಚನೆ ಮಾಡಬೇಡಿ, ಸಾನು ಇಲ್ಲಿ ತುಂಬ ಚೆನ್ನಾಗಿರ್ತಾಳೆ. ಹ್ಞೂ ಅಕ್ಕ, ಹೇಳ್ತಾ ಇರೋದು ನಿಜ, ಅವಳು ನಮಗೆ ಸೊಸೆಗಿಂತ ಮಗಳಾಯ್ತಾ. ನಮಗೆ ಸೌಮ್ಯ ಬೇರೆಯವರಲ್ಲ, ಸಾನು ಬೇರೆ ಅಲ್ಲ. ಹೇಮಾ, ನಿಮ್ಮ ಮಾತು ಕೇಳಿ ನಮಗೆ ತುಂಬ ಖುಷಿ ಆಯಿತು. ಪವಿತ್ರ ಅವರೇ, ಹೀಗೆ ಮನೆಯವರಿಗೆಲ್ಲ ಮಾತಾಡ್ತಾ ಕೂತಿರ್ತಾರೆ. ಸೌಮ್ಯ ಚಿಂಟುನ ಮಲಗಿಸಲು ರೂಮಿಗೆ ಹೋಗ್ತಾರೆ. ರಾಮ್, ಭರತ್ ಮತ್ತು ಸಂಕೇತ್ ಜೊತೆ ಮನೆ ಹೊರಗಡೆ ಹೋಗ್ತಾನೆ. ಸಾನು ಎಲ್ಲರನ್ನ ಕರ್ಕೊಂಡು ರೂಮ್ಗೆ ಬರ್ತಾಳೆ. ಸಾನು, ರಾಮ್ಗೆ ಒಳ್ಳೆ ಟೇಸ್ಟ್ ಇದೆ ಅಲ್ವಾ? ರೂಮ್ ಇಂಟೀರಿಯರ್ ಡಿಸೈನ್ ಚೆನ್ನಾಗಿದೆ. ಹ್ಞೂ ಅದಕ್ಕೆ ಒಳ್ಳೆ ಟೇಸ್ಟ್ ಇದೆ. ಅದಕ್ಕೆ ನೀವು ಗಮನಿಸಿದ್ರಾ, ಸಾನು ಮತ್ತು ರಾಮ್ ಟೇಸ್ಟ್ ಒಂದೇ ಥರ ಇದೆ ಅಲ್ವಾ? ಹ್ಞೂ ಅಭಿನಯ, ನಾನು ಇದರ ಬಗ್ಗೆ ಗಮನ ಕೊಡಲಿಲ್ಲ. ಹ್ಞೂ, ತುಂಬ ಮ್ಯಾಚ್ ಆಗ್ತಾ ಇದೆ ಅಣ್ಣ. ಅದಕ್ಕೆ ಹಾಗೇನೂ ಇಲ್ಲ, ನೀವಿಬ್ಬರು ನನ್ನ ಆಡ್ಕೊಳ್ಬೇಡಿ ಅಂತ ಮುಖ ಊದಿಸ್ತಾಳೆ. ಇವರು ಇಷ್ಟೆಲ್ಲ ಮಾತಾಡಿದ್ರು ಅಭಿಷೇಕ್ ಸುಮ್ಮನೆ ಕೂತಿರ್ತಾನೆ. ಸಾನು ಅಭಿ ಕಡೆ ನೋಡಿ, ಅಣ್ಣ ಯಾಕೆ ಸುಮ್ಮನೆ ಇದೆಯಾ, ಏನಾಯಿತು? ಸಾನು, ನೀನು ರಾಮ್ಗೆ ಎಲ್ಲ ವಿಷಯ ಹೇಳಿದೀಯಾ? ಸಂಬಂಧದಲ್ಲಿ ಯಾವುದೇ ಮುಚ್ಚುಮರೆ ಇರಬಾರ್ದು ಸಾನು, ಅದರಲ್ಲೂ ಗಂಡ ಹೆಂಡತಿ ನಡುವೆ ಅಂತೂ ಇರಲೇಬಾರದು. ಹೇಳು ಸಾನು, ನೀನೆಲ್ಲ ವಿಷಯ ಹೇಳಿದೀಯಾ ಅಲ್ವಾ? ಅಣ್ಣ, ಅದು ನಾನು ರಾಮ್ಗೆ ಇನ್ನೂ ಯಾವ ವಿಷಯನೂ ಹೇಳಿಲ್ಲ. ಸಾನು, ಅಣ್ಣ ಹೇಳ್ತಾ ಇರೋದು ಸರಿ ಇದೆ. ಮುಂದೆ ನಿಮ್ಮ ನಡುವೆ ಇದೇ ವಿಷಯಕ್ಕೆ ಸಮಸ್ಯೆ ಬಂದರೆ ಏನು ಮಾಡ್ತೀಯಾ? ಹ್ಞೂ ಸಾನು, ಇವ್ರು ಹೇಳ್ತಾ ಇರೋದು ಸರಿ ಇದೆ. ಆದಷ್ಟು ಬೇಗ ರಾಮ್ಗೆ ಎಲ್ಲ ವಿಷಯ ಹೇಳು, ಜಾಸ್ತಿ ಟೈಮ್ ತಗೊಳ್ಬೇಡ. ಹ್ಞೂ ಅದಕ್ಕೆ ನೀವು ಹೇಳಿದ್ದು ನನಗೂ ಅರ್ಥ ಆಗ್ತಾ ಇದೆ. ಆದರೆ ಭಯ, ರಾಮ್ ಹೇಗೆ ವಿಷಯ ಅರ್ಥ ಮಾಡ್ಕೊಳ್ತಾರೆ ಅಂತ. ಸಾನು, ಇದರಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಏನಿದೆ? ಇರೋ ವಿಷಯ ಡೈರೆಕ್ಟಾಗಿ ಹೇಳು. ನಿನಗೆ ಕಷ್ಟ ಆಗುತ್ತೆ ಅಂದರೆ ಹೇಳು, ನಾನು ಮಾತಾಡ್ತೀನಿ ರಾಮ್ ಹತ್ರ. ಓಕೆ, ಇಲ್ಲ ಅಭಿಯಣ್ಣ, ಬೇಗ ಮಾತಾಡ್ತೀನಿ ಆಯಿತಾ? ಯು ಡೋಂಟ್ ವರಿ. ನಾಲ್ವರು ಮತ್ತೆ ಬೇರೆ ವಿಷಯದ ಬಗ್ಗೆ ಮಾತಾಡ್ತಾ ಇರ್ತಾರೆ. ವಿಶ್ವ, ಇನ್ನು ನಾವು ಹೊರಡ್ತೀವಿ, ಸಂಜೆ ಆಯಿತು. ಯಾಕೆ ನಂದ, ಇವತ್ತಿರ್ಬೋದಲ್ವ? ಇವತ್ತು ಇಲ್ಲ ಕಣೋ, ನನ್ನ ಟ್ಯಾಬ್ಲೆಟ್ ಎಲ್ಲ ಮನೇಲಿದೆ. ಟ್ಯಾಬ್ಲೆಟ್ ಬಿಡೋ ಥರ ಇಲ್ಲ ಮಾರಾಯ, ನಿಂಗೂ ಗೊತ್ತು. ಹ್ಞೂ ಕಣೋ, ಈ ಬಿ ಪಿ ಶುಗರ್ ಯಾಕಾದರೂ ಇದೆಯೋ, ದಿನ ಬೆಳಿಗ್ಗೆ ರಾತ್ರಿ ಟ್ಯಾಬ್ಲೆಟ್ ತಿನ್ನಬೇಕು. ಅಣ್ಣ, ಇವರು ನಮ್ಮ ಮಾತು ಹೇಳಿದ್ದು ಕೇಳಲ್ಲ, ಇವರು ಸ್ವೀಟ್ ತಿಂತಾರೆ. ನಮ್ಮ ಸಾನು ಅಂತೂ ಈ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟ್ ಮಾರಾಯ, ನಿಂಗೂ ಗೊತ್ತಾಗುತ್ತೆ, ಮುಂದೆ ನೋಡ್ತಾ ಇರು. ಪವಿತ್ರ, ಒಳ್ಳೇದಾಯಿತು ಮಾವ, ನಮ್ಮ ಮಾತು ಕೇಳ್ತಾನೆ ಇರಲಿಲ್ಲ, ಇನ್ನು ಮುಂದೆ ಸಾನು ಜವಾಬ್ದಾರಿ ತಗೊಳ್ತಾಳೆ, ನಮಗೆ ಟೆನ್ಷನ್ ಇಲ್ಲ ಅಕ್ಕ. ಹ್ಞೂ ಪವಿತ್ರ, ಇನ್ನು ಮಾವನ ಜವಾಬ್ದಾರಿ ಸಾನುದಂತ ನಗ್ತಾರೆ. ಮನೆಯವರ ಅವ್ರ ಮಾತಿಗೆ ನಗ್ತಾ ಇರ್ತಾರೆ.
ಸಂಕೇತ್ ಒಳಗಡೆ ಬಂದು, ಯಾಕೆಲ್ಲ ನಗ್ತಾ ಇದ್ದೀರಾ, ನಮಗೂ ಹೇಳಿ. ಪವಿತ್ರ, ಏನಿಲ್ಲ ಸಂಕೇತ್, ಹೀಗೆ ಸುಮ್ಮನೆ. ಬನ್ನಿ ನೀವು ಎಲ್ಲ. ರಾಮ್, ನೀನು ಹೋಗಿ ಸಾನುನ ಕರ್ಕೊಂಡು ಬಾ, ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಪವಿತ್ರ ಲಕ್ಷ್ಮಿ ಹೋಗ್ತಾರೆ. ರಾಮ್ ರೂಮಿಗೆ ಬಂದು ನೋಡಿದರೆ ಸಾನು ಅಭಿನಯ ಹೇಳಿದ ಮಾತಿಗೆ ನಗ್ತಿರ್ತಾಳೆ. ರಾಮ್ಗೆ ಸಾನು ನೋಡಿ ಖುಷಿಯಾಗುತ್ತೆ. ರಾಮ್ ಹಾಗೆ ಸುಮ್ಮನೆ ನೋಡ್ತಾ ಇರ್ತಾನೆ. ಸ್ವಾತಿ ರಾಮ್ನ ನೋಡಿ, ಯಾಕಲ್ಲೇ ಬಾಗ್ಲಲ್ಲಿ ನಿಂತಿದ್ದೀರಾ, ಇದು ನಿಮ್ಮದೇ ರೂಮ್, ಬನ್ನಿ ರಾಮ್. ರಾಮ್ ಹ್ಞೂ ಅಂತ ಒಳಗಡೆ ಬರ್ತಾನೆ. ನನ್ನಿಂದ ನಿಮಗೆ ಡಿಸ್ಟರ್ಬ್ ಆಯಿತಾ? ಅಭಿನಯ, ಹಾಗೇನಿಲ್ಲ ರಾಮ್, ಇವಾಗ ನೀವು ಕೂಡ ನಮ್ಮಲ್ಲೊಬ್ಬರು ಅಂತ ಹೇಳ್ತಾನೆ. ಸರಿ, ಕೆಳಗಡೆ ಎಲ್ಲ ನಿಮಗೆ ವೆಯ್ಟ್ ಮಾಡ್ತಾ ಇದ್ದಾರೆ, ಬನ್ನಿ ಹೋಗೋಣ. ಸ್ವಾತಿ, ಹೌದಲ್ವಾ, ನಾವು ರೂಮಿಗೆ ಬಂದು ತುಂಬ ಹೊತ್ತಾಯಿತು, ಸರಿ ನಡೀರಿ ಹೋಗೋಣ. ಅಭಿಷೇಕ್, ನೀವೆಲ್ಲ ಹೋಗಿ, ನಾನು ರಾಮ್ ಹತ್ರ ಸ್ವಲ್ಪ ಮಾತಾಡಬೇಕು. ಅಣ್ಣ, ನೀನೇನು ಮಾತಾಡ್ತೀಯಾ ರಾಮ್ ಹತ್ರ, ಅದು ನಮಗೂ ಹೇಳಿದೆ? ಹ್ಞೂ ಅಭಿ, ಏನು ವಿಷಯ ಅದು, ನಮಗೆ ಹೇಳಿದೆ. ಸ್ವಾತಿ, ನಾನು ಹೇಳಿದೆ ಅಲ್ವಾ ಹೊರಗಡೆ ಹೋಗಿ. ಸಾನು, ನೀನು ಹೋಗು ಆಯಿತಾ ಅಂತಾನೆ. ಸಾನು ಒಮ್ಮೆ ರಾಮ್ ಮುಖವನ್ನು ನೋಡ್ತಾಳೆ. ಕಂದ, ಹೋಗು, ನಾನು ಮಾತಾಡಿ ಬರ್ತೀನಿ ಆಯಿತಾ ಅಂತ ಕೆನ್ನೆ ತಡ್ತಾನೆ. ಸಾನು ಸುಮ್ಮನೆ ತಲೆ ಆಡಿಸಿ ಸ್ವಾತಿ ಕರ್ಕೊಂಡು ರೂಮಿಂದ ಹೊರಗಡೆ ಹೋಗ್ತಾಳೆ. ಇವಾಗ ರೂಮಲ್ಲಿ ಅಭಿನಯ, ಅಭಿ ಮತ್ತು ರಾಮ್ ಇರ್ತಾರೆ. ಹೇಳಿ ಅಭಿಷೇಕ್, ನನ್ನ ಹತ್ರ ಮಾತಾಡಬೇಕು ಅಂತ ಹೇಳಿದ್ರೆ, ಆಫೀಸ್ ಬಗ್ಗೆ ಆದರೆ ಆಫೀಸ್ ರೂಮ್ಗೆ ಹೋಗೋಣ, ಇಲ್ಲ ಪರ್ಸ್ನಲ್ ಅಂದರೆ ಇಲ್ಲೇ ಮಾತಾಡಿ. ರಾಮ್, ಆಫೀಸ್ ಬಗ್ಗೆ ಅಲ್ಲ, ಪರ್ಸ್ನಲ್ ವಿಷಯ, ಸೊ ಇಲ್ಲೇ ಮಾತಾಡೋಣ ಅಲ್ವಾ? ಸರಿ, ಹಾಗಾದರೆ ಕೂತ್ಕೊಂಡು ಮಾತಾಡೋಣ ಅಂತ ಸೋಫಾ ಮೇಲೆ ಕೂತ್ಕೊಳ್ತಾನೆ. ಇವಾಗ ಹೇಳಿ ಅಭಿಷೇಕ್, ಏನು ವಿಷಯ? ರಾಮ್, ನಾನು ಸುತ್ತಿ ಬಳಸಿ ಮಾತಾಡಲ್ಲ, ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ನಿಮಗೆ ಈ ಮದುವೆ ಇಷ್ಟ ಇದೆಯಾ ಅಲ್ವಾ? ಅಂದರೆ ನಮ್ಮ ಸಾನು ನಿಮಗಿಷ್ಟ ಅಲ್ವಾ? ರಾಮ್ ಒಮ್ಮೆ ಸೀರಿಯಸ್ ಆಗವರನ್ನು ನೋಡಿ, ಏನು ಅಭಿಷೇಕ್, ನೀವು ಮದುವೆ ಆದಮೇಲೆ ಈ ವಿಷಯ ಕೇಳ್ತಿದ್ದೀರಿ, ಇದನ್ನು ನೀವು ಮೊದಲೇ ಕೇಳಬೇಕಲ್ವಾ? ಅಭಿನಯ, ನಾವು ಮೊದಲೇ ಕೇಳೋಕ್ಕೆ ಟೈಮ್ ಇರಲಿಲ್ಲ, ಮದುವೆ ಎಷ್ಟು ಅರ್ಜೆಂಟಲ್ಲಿ ಆಯಿತು ಅಂತ ನಿಮಗೂ ಗೊತ್ತಲ್ವಾ? ಹ್ಞೂ, ನೀವು ಹೇಳೋದು ಕರೆಕ್ಟ್ ಅಭಿನಯ. ನಾನು ಕೇಳಿದ್ದಕ್ಕೆ ಆನ್ಸರ್ ಮಾಡಿಲ್ಲ ರಾಮ್ ನೀನು. ಸರಿ ಕೇಳಿ ಅಭಿಷೇಕ್, ನನಗೆ ಈ ಮದುವೆ ಆಗಬೇಕಾದ್ರೆ ಯಾವುದೇ ಯೋಚನೆ ಇರಲಿಲ್ಲ, ತಾತ ಹೇಳಿದ್ದು ಅಂತ ಮದುವೆ ಆಗಿದ್ದು. ಬಟ್ ಕಂದಾಗೆ ಯಾವುದೇ ಮೋಸ ಮಾಡಲ್ಲ, ಅವಳು ಬಿಟ್ಟು ಬೇರೆಯವರು ಈ ರಾಮ್ ಜೀವನಕ್ಕೆ ಬರಲ್ಲ. ಅಭಿನಯ, ಆದರೆ ರಾಮ್, ಸಾನುನ ನೀವು ಪ್ರೀತಿಸ್ತೀರಾ ಅಲ್ವಾ? ಅಭಿಷೇಕ್ ಹಾಗೂ ಅಭಿನಯ ರಾಮ್ ಏನು ಉತ್ತರ ಕೊಡ್ತಾನೆ ಅಂತ ಕಾಯ್ತಾ ಇರ್ತಾರೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.